ಅದನ್ನ ಬೇರೆ ರೀತಿಯಾಗಿ ಇಲ್ಲೇ ಹುಡುಕ್ತಿರ್ತದೆ ತಿಳಿಸ್ತಾ ಇರ್ತೇವೆ ತಿಳಿಸ್ರಿ ಅಂದ್ರೆ ಬೇರೆ ಪರಿಸರ ಮಾಹಿತಿ ಸಿಗ್ತದಂತ. ಆದ್ರೆ ನಮ್ಗೆ ಗೊತ್ತಾಗ್ತದೆ ಈ ಅಧಿಕಾರಿ ಆ ಫೀಲ್ಡ್ ಹೋಗಿದನ ಇಲ್ವಾ, ಸುಮ್ಮನೆ ಬೇರೆ ರೀತಿಯಲ್ಲಿ ಅದು ಮಾಹಿತಿ ತಗೊಂಡು ಮೀಟಿಂಗ್ ಬರೋದು. ಯಾರು ಫೀಲ್ಡ್ ಹೋಗಿ ಕೆಲಸ ಮಾಡ್ತಾರೆ, ಯಾರೆಲ್ಲ ಅಲ್ಲಿ ಹೋಗಿ ಕೆಲಸ ಮಾಡಿ ಇನ್ವಾಲ್ವ್ ಆಗ್ತಾರೆ, ಅವ್ರು ಖಂಡಿತವಾಗ್ಲೂ ಕಾನ್ಫಿಡೆಂಟ್ ಆಗಿ ಮೀಟಿಂಗ್ ಗಳಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ಹಾಗಾಗಿ ನೀವು ಆ ವ್ಯವಸ್ಥೆಗೆ ಬರ್ಬೇಕು. ಹಾಗಾಗಿ ನಾವು ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಮೊದಲೇ ಸಭೆ, ಮುಂದಿನ ಸಭೆ, ಆಮೇಲೆ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ನಮ್ಮ ಶಾಸಕರು ನಾವೆಲ್ಲ ಮಾತಾಡಿದೀವಿ. ನಾವು 3 ತಿಂಗಳು ಸಭೆ ಮಾಡಿದ್ರು ಕೂಡ ನಾವು ಕೆಡಿಪಿ ಮೀಟಿಂಗ್ ಪ್ರತಿ ತಿಂಗಳಲ್ಲಿ ಮಾಡ್ತೀರಾ, ಅಥವಾ ನಮ್ಗೆ ಎಮರ್ಜೆನ್ಸಿ ಇದ್ದಾಗ ಯಾವ ಬೇಕಾದ್ರೂ ಕಡ್ಲಿಕ್ಕೆ ಇರುತ್ತದೆ. ಅದು ವಿಶೇಷವಾಗಿ ಈಗಿನ ಒಂದು ಪರಿಸ್ಥಿತಿ, ಬರಗಾಲದ ಪರಿಸ್ಥಿತಿ, ಪ್ರಕೃತಿ ವಿಕೋಪ, ಅದನ್ನ ಇಟ್ಟು ನೀವು ಕೆಲಸ ಮಾಡ್ಬೇಕು. ಮತ್ತೆ ತಾಲೂಕು ಮಟ್ಟದ ಅಧಿಕಾರಿಗಳು ಯಾರೆಲ್ಲ ಮುಂದಿಂದ ಅಡ್ಡಾಡ್ತೀರ, ನೀವು ತಾಲೂಕಲ್ಲೇ ಇರ್ಬೇಕು. ಯಾಕಂದ್ರೆ ನೀವು ಇದ್ದಾಗ ನೀವು ಎಲ್ಲೋ ಹೋಗೋದು ಎಲ್ಲೋ ಬರೋದು, ಆಮೇಲೆ ನೀವು ಯಾರಾದ್ರೂ ರಜೆ ಹಾಕಿದ್ರೆ ಗತಿ ಕಮಿಷನ್ ಕೇಳಿ ಹೋಗ್ತೀವಿ, ಮಾಹಿತಿ ತಗೊಂಡು ಇನ್ಫಾರ್ಮೇಶನ್ ಕೊಟ್ಟು ಪರ್ಮಿಷನ್ ತಗೊಳ್ತೀನಿ. ಡಿಪಾರ್ಟ್ಮೆಂಟ್ ಜೊತೆಗೆ ಡಿಪಾರ್ಟ್ಮೆಂಟ್ ಲೀವ್ ಲೆಟರ್ ಕೊಡ್ತೀರಾ, ಆ ಲೀವ್ ಲೆಟರ್ ಕೊಟ್ಟಿದ್ದ ಡಿಸಿಗೆ ಗೊತ್ತಿರಬೇಕು. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಎಮರ್ಜೆನ್ಸಿ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಆ ವ್ಯವಸ್ಥೆಯನ್ನು ಇರಬೇಕು. ತಾಲೂಕು ಮಟ್ಟದ ಅಧಿಕಾರಿಗಳು ನೀವು ಕೂಡ ಅಲರ್ಟ್ ಆಗಿದ್ದು ಕೆಲಸ ಮಾಡಬೇಕು, ಹೆಚ್ಚಿನದಾಗಿ ಕೆಲಸ ಮಾಡಬೇಕು ಒಟ್ಟಾರೆ. ಯಾಕಂದ್ರೆ ಪ್ರಕೃತಿ ವಿಕೋಪ ಅಂದ್ರೆ ಕೆಲವಕ್ಕೆ ಅಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ಇಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಈಗಾಗಲೇ ನಮ್ಮ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿನಲ್ಲಿ ನಮಗೆ ಬೆಂಬಲಗಳಿಲ್ಲ. ಗ್ರಾಮ ಪಂಚಾಯತಿ ಅದಕ್ಕೆಲ್ಲರೂ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರ ಪಿಡಿಒಗಳು ಇರ್ತಾರೆ, ಪಿಡಿಒಗಳನ್ನ ನಿಯಂತ್ರಿಸಂತವ್ರು ತಾಲೂಕ್ ಪಂಚಾಯತಿನಲ್ಲಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಿಗೆ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ತಾಲೂಕುಗಳಲ್ಲಿ ಪ್ರತಿ ಪಂಚಾಯತಿಗೂ ಅಡ್ಮಿನಿಸ್ಟ್ರೇಟರ್ ಇರ್ತಾರೆ. ಅವ್ರ ಜವಾಬ್ದಾರಿ ಬಿಡಪ್ಪ ಪಿಡಿಒ ನೋಡ್ತಾರಂತಲ್ಲ, ಆ ಪಿಡಿಒಗಳ ಮುಖಾಂತರ ಕೆಲಸ ಮಾಡಿಸಂತದ್ದು ಅವರ ಏನು ಯಾವ ತಾಲೂಕ್ ಮಟ್ಟದಲ್ಲಿ ಅಲ್ಲ ಪಂಚಾಯತಿ ಮಟ್ಟದಲ್ಲಿ ಇರ್ತಕ್ಕಂಥ ನೋಡಲ್ ಆಫೀಸರ್ಸ್. ಹಾಗಾಗಿ ಎಲ್ರಿಗೂ ಕೂಡ ಇದು ಲಿಂಕ್ ಇರ್ತಕ್ಕಂಥದ್ದು. ಹಾಗಾಗಿ ನೀವು ಆ ವ್ಯವಸ್ಥೆನಲ್ಲಿ ನೀವು ಕೆಲಸ ಮಾಡ್ಬೇಕಂತ ಹೇಳ್ತಾ